आज इकडं चरिता त्यांच्या पप्पाचे रिटायरमेंट फंक्शन केलेत. आम्ही ते फंक्शनला अटेंड केलं. त्यांनी किती कष्ट करून ते जॉब हासिल केलेत, पोरांना चांगलं शिक्षण दिलेत. त्यांच्या बारेमध्ये सांगून त्यांचं कौतुक कराल ते. ಅಪೇಕ್ಷೆ ಪಟ್ಟಿದ್ರು ಆದರೆ ಅದು ಇವತ್ತು ಕೂಡಿ ಬಂತು ಸಮಯ. ಇಂಥ ಘೋರ ಕಲಿಯುಗದಾಗ ಇಂಥ ಮುತ್ತುಗಳು ಈಗ ಸಿಕ್ಕದಂದ್ರೆ ನಮ್ದು ಭಾಗ್ಯ ಅಂತ ಹೆದರಬೇಡ್ರಿ ಸರ್. ಮುತ್ತು ಮತ್ತು ರತ್ನ ಎರಡು ನಿಮ್ಮ ಜೊತೆಗಿದಾವ. ಏನ್ ಹೆದರಬೇಡಿ. ಗವರ್ಮೆಂಟ್ ಸ್ಕೂಲ್ ನಲ್ಲಿ ಕ್ವಾಲಿಟಿ ಎಜುಕೇಶನ್ ಇಲ್ಲ, ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇದ್ರೂ ಕೂಡ ದೇ ಆರ್ ನಾಟ್ ರೆಡಿ ಟು ಟೀಚ್ ಟು ದ ಪುವರ್ ಸ್ಟೂಡೆಂಟ್ ಅನ್ನೋದು ಸೊಸೈಟಿ ಹೇಳ್ತಾ ಇದ್ದಾರೆ. ಶಿಕ್ಷಕರು ಬೇಕಾ ಇಲಾಖೆದಾಗ ಬೇಡ ಅನ್ನೋದು ಪ್ರಶ್ನೆ. ಸಹಕಾರ ಮನೋಭಾವನೆಯಿಂದ, ಸ್ನೇಹ ಮನೋಭಾವನೆಯಿಂದ ನನ್ನ ಉದ್ಯೋಗವನ್ನು ಮುಂದುವರಿಸಿದೆ. ಈ ಮಾತು ಯಾಕೆ ಹೇಳಿದ್ರೆ ನನ್ನ ಹತ್ರ ಏನು ತಿಳುವಳಿಕೆ ಕೆಲಸ ಮಾಡಬೇಕು ಅಂತ ಸಹ ಯೋಗ್ಯತೆ ಅರ್ಹತೆ ಇದೆಯೋ ಅದಕ್ಕೂ ಹೆಚ್ಚಿನ ಸಹಕಾರ ನನ್ನ ಸಹೋದ್ಯೋಗಿಗಳಿಂದ ನನಗೆ ಬರ್ತದೆ. ಇದು ನಮಗೆ ತುಂಬ ಸಂತೋಷ. ನನಗೆ ನೆನಪಿರೋ ಪ್ರಕಾರ 5th 6th ತನ ಅಪ್ಪಾಜಿ ನನಗೆ ಸ್ಟ್ರಿಕ್ಟ್ ಆಗಿ ನೋಡ್ಕೊಂಡು ನನಗಲ್ಲಿ ಗೊತ್ತಾಗ್ತಿರ್ಲಿಲ್ಲ. ನಾನು ಒಂದು ಯೋಚನೆ ಮಾಡ್ತಿದ್ದೆ, ಅಲ್ಲ ಇವರು ಟೀಚರ್ ಅಲ್ಲ, ತಮ್ಮ ಮಕ್ಕಳಿಗೆ ಎಷ್ಟು ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ಳಿರ್ತಾರೆ, ಈಗ ನಾವು ಸ್ಕೂಲ್ನಾಗ ಎಷ್ಟು ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ಳಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನಾನು ಇಮೋಷನಲ್ ಆಗ್ಬಾರ್ದು ಬಟ್ ಸಿಚುವೇಶನ್ ಅದೇ ಮಾತನ್ನ ನಾಗಿ ಚರಿತಾಗಿ ನಡ್ಕೊಂಡು ಹೋಗ್ತೀನಿ. मुलगा स्पीच देता देता थोडा इमोशनल झालता. समजाचे डोळे भरून आलते. ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಸೊ ಇವತ್ತು ಅಪ್ಪಾಜಿ ಶ್ರೀ ಗುರುನಾಥರಾವ್ ಸೋಮೇಜಿಯವರು ತಮ್ಮ ಶಾಲಾ ಶಿಕ್ಷಣದ ವೃತ್ತಿಯಿಂದ ನಿವೃತ್ತಿ ಹೊಂದಿದ್ದಾರೆ, ವಯೋನಿವೃತ್ತಿ ಹೊಂದಿದ್ದಾರೆ. ಸೊ ಆಕ್ಚುಲಿ ಜೂನ್ 30ಕ್ಕೆ ಆಯ್ತು, ಬಟ್ ಇವತ್ತು ನಾವು ಫಂಕ್ಷನ್ ಮಾಡೋಣ ಅಂದ್ಕೊಂಡು ಇವತ್ತು ಇಟ್ಕೊಂಡಿವಿ. ಸೊ ಫಸ್ಟ್ ಥಿಂಗ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. चरिता त्यांची आजी बघा येणे किती छान व्हिडिओ काढायला. ಇವತ್ತೇ ಇಟ್ಟಿದ್ರು. ಮಳೆಯ ಒಂದು ಅನುಪಸ್ಥಿತಿಯಲ್ಲಿ ಕೂಡ ನಾವು ಬಂದಿದ್ದೀವಿ. ಇಂಥ ಒಂದು ಕಾರ್ಯಕ್ರಮ ನಾವೆಲ್ಲ ಅವರಿಗೆ ಶುಭ ಕೋರಿ ನಾವೆಲ್ಲ ಬಂದಿದ್ದೀವಿ. ಇನ್ನೊಮ್ಮೆ ನಮ್ಮೆಲ್ಲರೂ ಸ್ವಾಗತಿಸ್ತಾ प्रोग्राम हसी खुशी में कंप्लीट झाले.